ನಮಸ್ತೆ ವೀಕ್ಷಕರೇ, ವಿದ್ಯುತ್ ಖಾಸಗೀಕರಣದ ಬಗ್ಗೆ ನಮ್ಮೊಡನೆ ಮಾತನಾಡಲು ಬಂದಿದ್ದಾರೆ ಮಾಜಿ ನೌಕರರು KEB ಇಲಾಖೆ ಶ್ರೀಯುತ ಶ್ರೀಧರ್ ಅವರೇ. ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಹಾಗೆಯೇ ಸಾಗರದ ಎಲ್ಲರ ಪರಿಚಯಸ್ಥರು ಶ್ರೀಯುತ ದಿನೇಶ್ ಶ್ರೀನಿವಾಸ್ ಅವರು ಹಾಗೂ ಹೋರಾಟಗಾರರು, ನಿಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಇತ್ತೀಚಿನ ದಿನದಲ್ಲಿ ಕೇಂದ್ರ ಸರ್ಕಾರವು ಈ ವಿದ್ಯುತ್ ಇಲಾಖೆಯನ್ನು ಟಾಟಾ ಕಂಪನಿಗೆ ಕೊಡಬೇಕು ಅಂತ ಮಾಡಿದ್ದಾರೆ, ಖಾಸಗೀಕರಣ ಮಾಡಬೇಕಂತಾರೆ. ಅದ್ರ ಬಗ್ಗೆ ತಮ್ಮ ಎರಡು ಮಾತು ಸರ್. ಮೊದಲನೇದಾಗಿ ಪತ್ರಿಕೆ ಮಿತ್ರರಿಗೆ ಸ್ವಾಗತ. ಮುಖ್ಯವಾಗಿ ಈ ವಿದ್ಯುತ್ ಕ್ಷೇತ್ರವನ್ನು ಖಾಸಗೀಕರಣ ಮಾಡೋಕ್ಕೆ ಹೊರಟಿದ್ದಾರೆ. ಯಾಕೆ ಹೊರಟಿದೆ ಅಂತ ನಮಗಂತೂ ಅರ್ಥ ಆಗ್ತಿಲ್ಲ. ಇಡೀ ಕರ್ನಾಟಕದಲ್ಲಿ ಇವತ್ತು ವಿದ್ಯುತ್ ಕ್ಷೇತ್ರ ಅನ್ನೋದು ಎಲ್ಲರಿಗೂ ಪ್ರತಿದಿನ ಮನೆಗೆ ಬೇಕಾಗಿರುವಂಥ ಒಂದು ವಸ್ತು. ಗಾಳಿ ನೀರು ಯಾವ ಥರ ಬೇಕಾ ಅದೇ ಥರ ಒಂದು ವಿದ್ಯುತ್ ಒಂದು ಬೆಳಕು ಬೇಕಾಗಿರೋ ವಸ್ತು. ಆ ವಸ್ತು ಇವತ್ತು ಕರ್ನಾಟಕ ಕ್ಷೇತ್ರದಲ್ಲಿ ಏನೇ ಕರ್ನಾಟಕದ ಸರ್ಕಾರದ ಆದೇಶ ಬಂದರೂ ಸಹ ಚಾಚು ತಪ್ಪದೇ ನಾವು ಅದನ್ನು ಪಾಲನೆ ಮಾಡಿಕೊಂಡು ಗ್ರಾಹಕರಿಗೆ ಉತ್ತಮ ಸೇವೆ ಕೊಡೋ ವ್ಯವಸ್ಥೆ ನಾವು ಮಾಡ್ಕೊತ ಬಂದಿದ್ದೀವಿ. ನೀವು ನೋಡ್ಬೋದು, ಮಳೆಗಾಲದಲ್ಲೆಲ್ಲ ಮಳೆಗಾಲದೆಲ್ಲ ಹೊಳೆ ತುಂಬಿಟ್ಟು ಆ ಕಡೆ ಮನೆ ಹತ್ರ ಹೋಗೋಕ್ಕಾಗೋದಿಲ್ಲ. ಅಂಥ ಇದೆಲ್ಲ ನಮ್ಮ ಲೈನ್ಮ್ಯಾನ್ಗಳು ಜೀವದ ಹಂಗು ತೊರೆದು ಕೆಲಸ ಮಾಡಿ ಆ ಸೊಂಟಕ್ಕೆ ಹಗ್ಗ ಕಟ್ಕೊಂಡ್ಬಿಟ್ಟು ಮಧ್ಯದಲ್ಲಿ ಹೊಳೆ ಮಧ್ಯೆ ಹೋಗ್ಬಿಟ್ಟು ಕೆಲಸ ಮಾಡಿದ್ದುಂಟು. ಅವ್ರ ಗ್ರಾಹಕರಿಗೆ ವಿದ್ಯುತ್ತನ್ನು ಕೊಟ್ಟಿದ್ದುಂಟು. ಅಂಥ ಕ್ಷೇತ್ರ ಇವತ್ತು ಲಾಸ್ ಯಾವುದೇ ಕಾರಣಕ್ಕೂ ಲಾಸ್ ಇಲ್ಲ. ಗೌರ್ಮೆಂಟ್ ಏನು ಸವಲತ್ತು ಕೊಟ್ಟಿದ್ದಾರೆ, ಭಾಗೀರಥಿ ಆಗಿರ್ಬೋದು, ಕುಟಿಯ ಜೊತೆ IP ಸೆಟ್ ಆಗಿರ್ಬೋದು, ಈ ಥರ ಫ್ರೀ ಕರೆಂಟ್ ಆಗಿರ್ಬೋದು, ಪ್ರತಿಯೊಂದು ಸವಲತ್ತುಗಳನ್ನು ಕೊಡ್ತಾ ಬರ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ಲಾಸ್ ಇಲ್ಲ. ಅಂಥದ್ರಲ್ಲಿ ನೌಕರರ ಸಂಖ್ಯೆ ಕಮ್ಮಿ ಇದ್ರೂ ಸಹ ಗ್ರಾಹಕರಿಗೆ ಉತ್ತಮ ಸೇವೆ ಕೊಟ್ಕೊಂಡು ಒಳ್ಳೆ ಹೆಸರನ್ನು ಗಳಿಸಿದೆ. ಯಾಕೆಂದರೆ 2021ರಲ್ಲಿ ನೀವು ನಂಬ್ತಿರೋ ಬಿಡ್ತಿರೋ ಈ ಒಂದು ಬೆಸ್ಕಾಂ ಕಂಪ್ನಿ ಇಡೀ ದೇಶದಲ್ಲೇ 3ನೇ ಸ್ಥಾನವನ್ನು ಪಡ್ಕೊಂಡು ಬಂದಿತ್ತು. ಅದನ್ನು ನಮಗೆ ಆ ಒಂದು 3ನೇ ಸ್ಥಾನ ಬಂದಾದಮೇಲೆ ನಮಗೆ ನೌಕರರಿಗೆಲ್ಲರಿಗೂ ಇವತ್ತು ಸರ್ಕಾರದಿಂದ ನಮ್ಮ ಆಫೀಸಿಂದ ಎಲ್ಲರಿಗೂ ಒಂದು ಪ್ರಶಂಸೆ ಪತ್ರವನ್ನು ಕೊಟ್ಟರು. ಹಾಗೆ ಕೆಲಸ ಮಾಡ್ಕೊ ಬರ್ತಾ ಇದ್ದೀವಿ. ಇದು ಯಾಕೆ ಇದನ್ನು ಖಾಸಗೀಕರಣ ಮಾಡೋಕ್ಕೆ ಹೋಗ್ತಾ ಇದ್ದಾರೆ ನಮಗಂತೂ ಅರ್ಥ ಆಗ್ತಾ ಇಲ್ಲ. ಹಾಗೆಯೇ ನೀವು ನಂಬ್ತಿರೋ ಬಿಡ್ತಿರೋ ಬೇರೆ ಕಡೆ ಖಾಸಗೀಕರಣ ಆಗ್ತಿದೆ. ಟಾಟಾ ಕಂಪ್ನಿ ಅಂತ ಬಿಟ್ಟು ಮುಂಬೈ ಇರ್ಬೋದು, ಒರಿಸ್ಸಾ ಇರ್ಬೋದು, ಬಾಂಬೆ ಇರ್ಬೋದು, ಈ ಕಡೆ ಆಗ್ತಾ ಇದೆ. ಅಲ್ಲಿ ಕೊಟ್ಟಾದ್ಮೇಲೆ ಅದು ಫೇಲ್ಯೂರ್ ಆಗಿದೆ. ನೀವು ನಂಬ್ತಿರೋ ಬಿಡ್ತಿರೋ ಸ್ನೇಹಿತರೆ, ಯಾಕೆಂದರೆ ಒರಿಸ್ಸಾದಲ್ಲಿ ಅಲ್ಲಿ ಬಾಂಬೆ ಒಂದು ಕಂಪ್ನಿ ಅಂದರೆ ಟಾಟಾ ಒಂದು ಕಂಪ್ನಿಗೆ ಕೊಟ್ಟಾಗ ಅಲ್ಲಿನ ಒಂದು ರಾಜ್ಯದಲ್ಲಿ ಈ ಮಳೆಗಾಲ ಬಿರುಗಾಳಿ ಬಂದ್ಬಿಟ್ಟು ಹೆಚ್ಚು ಕಮ್ಮಿ ಆ ದೇಶನೇ ಮತ್ತು ಮುಳುಗೋಯ್ತು, ಕಪ್ಪು ಆಗ್ಬಿಟ್ಟಿತ್ತು. ಯಾವುದೇ ಕಾರಣಕ್ಕೂ ಬೆಳಕೆ ಇರಲಿಲ್ಲ. ಅಂಥ ಕ್ಷೇತ್ರದಲ್ಲಿ ಇವತ್ತು ಕರ್ನಾಟಕದ ನೌಕರನ್ನ ನಮ್ಮ ರಾಜ್ಯ ಗೌರ್ಮೆಂಟ್ ಕಳಿಸ್ಕೊಟ್ಟು 2000 ಜನ ಇಲ್ಲಿಂದ ಕಳಿಸ್ಕೊಟ್ಟು ಅಲ್ಲಿಗೆ ಬೆಳಕೊಟ್ಟಿದ್ದಂಥ ಒಂದು ಸಂಸ್ಥೆ ಕರ್ನಾಟಕ ಸಂಸ್ಥೆ ವಿದ್ಯುತ್ ಕ್ಷೇತ್ರ. ಅಂಥ ಕ್ಷೇತ್ರ ಇವರು ರಾಜಕೀಯ ಇದು ಖಾಸಗೀಕರಣ ಮಾಡಕ್ಕೆ ಹೊಡೆಯೋದಂತೆ ತಪ್ಪು. ಆದ್ದರಿಂದ ನಾವು ಇದನ್ನು ಭಾಳ ಖಂಡಿಸ್ತಾ ಇದ್ದೀವಿ. 20ನೇ ತಾರೀಕು ಬೃಹತ್ತಾಗಿ ಒಂದು ಸಮಾವೇಶ ಅಂದರೆ ಒಂದು ಮೆರವಣಿಗೆ ಮೂಲಕ ಒಂದು ಅರ್ಜಿಯನ್ನು ಕೊಡಬೇಕಾಗತ್ತೆ ಪತ್ರದ ಮೂಲಕ ಅವರಿಗೆ. ಯಾಕೆಂದರೆ ಇವತ್ತು ಪ್ರತಿಯೊಬ್ಬರಿಗೂ ವಿದ್ಯುತ್ ಕ್ಷೇತ್ರ ಬೇಕಾಗಿರುವಂಥದ್ದು. ನನ್ನ ಒಂದು ಇದು ಅದೇ. ಯಾಕೆಂದರೆ ಈ ಕ್ಷೇತ್ರ ಯಾವುದೇ ಕಾರಣಕ್ಕೂ ಖಾಸಗೀಕರಣ ಮಾಡಬಾರ್ದು ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ. ಹಾಗೆ ರೈತರ ಸಂಘ ಆಗಿರ್ಬೋದು, ಗ್ರಾಹಕರು ಇರ್ಬೋದು, ಕೈಗಾರಿಕೆ ಉದ್ಯಮ ಆಗಿರ್ಬೋದು, ಆಟೋ ಕಾರ್ಮಿಕರು ಎಲ್ಲರಿಗೂ ನಾವು ಬೇಡ್ಕೊಂಡಿದ್ದಷ್ಟೇ, ಆ 20ನೇ ತಾರೀಕು ಸಾಗರ ಹೋಟ್ಲು ಸರ್ಕಲ್ನಿಂದ ಮೆರವಣಿಗೆ ಮೂಲಕ ಒಂದು ಮೆಮೊರಾಂಡಮ್ ಕೊಡ್ತೀವಿ. ಆ ಮೆರವಣಿಗೆ ಎಲ್ಲರೂ ಒಂದು ಸಹಕಾರ ಮಾಡಬೇಕು. ಈ ಸಂಸ್ಥೆ ಉಳಿಬೇಕು. ಸಂಸ್ಥೆ ಇದ್ದರೆ ನಾವಿದ್ರೆ ನೀವು, ಪ್ರತಿಯೊಂದು ಬಡವ್ರ ಬಗ್ಗರಿಗೆಲ್ಲ ಈ ಸಂಸ್ಥೆ ಒಳ್ಳೆಯ ರೀತಿಯಲ್ಲಿ ಕಾರ್ಯಗಳನ್ನು ಮಾಡ್ಕೊಂಡು ಬರ್ತಾ ಇದೆ. ಮುಂದಿನಲ್ಲಿ ಖಾಸಗೀಕರಣ ಮಾಡಬಾರ್ದು ಅಂತ ಹೇಳ್ಬಿಟ್ಟು ನಮ್ಮ ರಾಜ್ಯದ ಮುಖ್ಯಮಂತ್ರಿ DK ಶಿವಕುಮಾರ್ಗೆ ಅಪೀಲ್ ಮಾಡ್ಕೊಳ್ತಾ ಇದ್ದೀವಿ. ಹಾಗೆ ನಮ್ಮ ಸೆಂಟ್ರಲ್ ಏನು ಇದೇ ಇವತ್ತು ಮೋದಿ ಸಾಹೇಬರು ಇದ್ರೆ ಅವ್ರ ಹತ್ರ ನಾವು ಅಪೀಲ್ ಮಾಡ್ಕೊಂತೀವಿ. ಯಾವುದೇ ಕಾರಣಕ್ಕೂ ಇದನ್ನು ಅನುಮೋದನೆಯನ್ನು 23ಕ್ಕೆ KSC ಕೊಟ್ಟು ಸಹ ಕೊಡಬಾರ್ದು ಅಂತ ಹೇಳ್ಬಿಟ್ಟು ನಾವು ಅಪೀಲ್ ಮಾಡ್ಕೊತಾ ಇದ್ದೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೇವೆ. ನಮ್ಮನಿಗೆ ಮಾತನಾಡಿದ ಶ್ರೀಧರ್ ಅವರೇ, ನಿಮಗೆ ಧನ್ಯವಾದಗಳು. ನಿಮ್ಮ ಹೋರಾಟವು ಮುಂದಿನ ದಿನದಲ್ಲಿ ಇನ್ನು ಯಥೇಚ್ಛವಾಗಿ ನಡೀಲಿ ಅಂತ ಕೇಳ್ಕೊಂತೀನಿ. ಆಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬ್ರವರು ಸಂವಿಧಾನ ಶಿಲ್ಪಿ ಅವರು ಹಿಂದಿನ ದಿನದಲ್ಲಿ ಅವಾಗಲೇ ಒಂದು ನೋಟಲ್ಲಿ ಬರೆದಿದ್ದಾರಂತೆ. ಅದು ಆಲ್ರೆಡಿ ನಾವು ಪೇಪರಲ್ಲಿ ಎಲ್ಲ ನೋಡಿದ್ದೀವಿ. ಏನಂತ ಹೇಳಿದರೆ, ವಿದ್ಯುತ್ ಕ್ಷೇತ್ರ ಆಗಿರ್ಬೋದು, ಕುಡಿಯೋ ನೀರಾಗಿರ್ಬೋದು, ಲೋಕೋಪಯೋಗಿ ಇಲಾಖೆ ಕೆಲಸಗಳಾಗಿರ್ಬೋದು, ಯಾವುದೇ ಕಾರಣಕ್ಕೂ ಈ ಒಂದು ಖಾಸಗೀಕರಣ ಇದು ಸಂಸ್ಥೆಗೆ ಕೊಡಬಾರ್ದು ಪ್ರೈವೇಟು ಅಂತ ಹೇಳ್ಬಿಟ್ಟು ಅವಾಗಿನಿಂದಲೇ ಬರೆದಿಟ್ಟಿದ್ದಾರೆ. ಖಾಸಗಿ ಕೊಟ್ಟಾಗ ಏನಂತ ಇಂಪಾರ್ಟೆಂಟ್ ಇದು ಕುಡಿಯೋ ನೀರವಾಗಿದ್ದು ವಿದ್ಯುತ್ ಪ್ರತಿನಿತ್ಯ ಬೇಕಾದಂಥ ವಸ್ತುಗಳನ್ನು ಇವರು ಖಾಸಗೀಕರಣ ಮಾಡಕ್ಕೆ ಕೊಟ್ಟಿದ್ದಾರೆ.
ಮನುಷ್ಯನ ಜೀವ ತೆಗೆದಂಗೆ ಅರ್ಥ ಆಗತ್ತೆ. ಆದ್ದರಿಂದ ಖಾಸಗೀಕರಣ ಕೊಡಬಾರ್ದು. ಜೊತೆಗೆ ನಮ್ಮ ಸಂಸ್ಥೆಯಲ್ಲಿ ಇವತ್ತು 100% ಜನ ಇಲ್ಲ. ನಾವು ಅಮ್ಮಮ್ಮ ಅಂದರೆ 60% ಜನ ನೌಕರರ ಸಂಖ್ಯೆ ಇದ್ದೇವೆ. ಅದರಲ್ಲೂ ಸುತ್ತಲೂ ಗ್ರಾಹಕರಿಗೆ ಉತ್ತಮ ಸೇವೆ ಕೊಟ್ಕೊಂಡು ಕೆಲಸಗಾರ ಮಾಡಿಕೊಂಡು ಪ್ರತಿದಿನ ಅಪಘಾತಗಳಾಗ್ತಾ ಇದ್ದೇವೆ. 2 ಡೆತ್ ಆಗ್ತಾ ಇದ್ದೇವೆ. ಆ ಡೆತ್ತಿನ ಜೊತೆ ಸುತ್ತಲೂ ನಮ್ಮನೆ ಮನೆಗಳನ್ನು ಕಪ್ಪು ಮಾಡ್ಕೊಂಡು ಬೇರೆಯವರಿಗೆ ನಾವು ಬೆಳಕು ಕೊಡ್ತಾ ಇದ್ದೀವಿ. ಅಂಥದ್ರ ಕ್ಷೇತ್ರದಲ್ಲಿ ಕೆಲಸ ಮಾಡಿಕೊಂಡು ಗೌರ್ಮೆಂಟಿಗೆ ಸುತ್ತಲೂ ಹೆಸರು ತಂದಿದ್ದೀವಿ. ಅಂಥ ಕ್ಷೇತ್ರವನ್ನು ಖಾಸಗೀಕರಣ ಮಾಡೋದು ನಿಜವಾಗೂ ಭಾಳ ಖಂಡನೀಯ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ನಮ್ಮ ಮಂತ್ರಿಗಳಾಗಿರ್ಬೋದು, MLA ಗಳಾಗಿರ್ಬೇಕು, ಎಲ್ಲರೂ ಸ್ಪಂದನೆ ಮಾಡಬೇಕು. ಪ್ರತಿಯೊಬ್ಬರು ಮುಖ್ಯಮಂತ್ರಿಗಳಿಗೆ ಮನವರಿಕೆ ಮಾಡಿಬಿಟ್ಟು ಯಾವುದೇ ಕಾರಣಕ್ಕೂ ಈ ಕ್ಷೇತ್ರ ಕರ್ನಾಟಕ ರಾಜ್ಯ ವಿದ್ಯುತ್ ಶಕ್ತಿ ಕ್ಷೇತ್ರವನ್ನು ಖಾಸಗಿ ಕೊಡಬಾರ್ದು ಅಂತ ಹೇಳ್ಬಿಟ್ಟು ಎಲ್ಲ MLA ಗಳಿಗೂ ಮತ್ತು ಮಂತ್ರಿಗಳಿಗೂ ಅಪೀಲ್ ಮಾಡ್ಕೊತಾ ಇದ್ದೀವಿ. ಒಂದೆಲ್ಲ ಮುಖ್ಯಮಂತ್ರಿಗಳು ಗಮನಕ್ಕೆ ತಂದ್ಬಿಟ್ಟು ನಮ್ಮ ಶ್ರೀನಿವಾಸ್ ಹೇಳ್ದಂಗೆ ಆ ಒಂದು ದಿನ 23 ತಾರೀಕಿಗೆ ನಮ್ಮ ಏನು 25ನೇ ತಾರೀಕು ಒಂದು ಮೆರವಣಿಗೆ ಮೂಲಕ AC ಮೆಮೊರಂ ಕೊಡ್ತೀವಿ. ಮೆಮೊರಂ ಕೊಟ್ಟು ಬಂದಲ್ಲಿ 23ನೇ ತಾರೀಕಿಗೆ KRC ಅವರು ಒಂದು ಗಡುವು ಕೊಟ್ಟಿದ್ದಾರೆ. ಆ ಗಡುವಿನಲ್ಲಿ ಯಾವುದೇ ಕಾರಣಕ್ಕೂ ಅನುಮೋದನೆ ನಮ್ಮ ಕರ್ನಾಟಕ ಸರ್ಕಾರ ಮುಖ್ಯಮಂತ್ರಿಗಳಿಗೆ ಕೊಡಬಾರ್ದು, ಖಂಡನೀಯ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಈ ಒಂದು ಖಂಡಿಸ್ತಾ ಇದ್ದೇನೆ. ಧನ್ಯವಾದಗಳು ಸರ್. ಥ್ಯಾಂಕ್ ಯು.